ದಟ್ಟ ಅರಣ್ಯವೊಂದರಲ್ಲಿ ಅರಣ್ಯರಾಜ್ಯ ಎ ಎಂಬ ಪ್ರಾಣಿಗಳ ಸಾಮ್ರಾಜ್ಯ ಇತ್ತು. ಈ ಸಾಮ್ರಾಜ್ಯದ ರಾಜನು ಬುದ್ಧಿವಂತ ಹಾಗೂ ಧೈರ್ಯಶಾಲಿ ಸಿಂಹರಾಜನನು. ಅವನು ಎಲ್ಲ ಪ್ರಾಣಿಗಳಿಗೆ ನ್ಯಾಯವಾಗಿ ಆಡಳಿತ ಮಾಡುತ್ತಿದ್ದ. ಹಾವು, ಗಂಧರ್ವ, ನರಿ, ಕಾಗೆ, ಆನೆ, ಹಂದಿ ಮೊದಲಾದ ಪ್ರಾಣಿಗಳು ಈ ಸಾಮ್ರಾಜ್ಯದಲ್ಲಿ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಅರಣ್ಯದ ಹೊರಭಾಗದಲ್ಲಿ ಕತ್ತಲಾದ ಗುಹೆಯೊಳಗೆ ಅಸಹಜವಾದ ಶಬ್ದ ಕೇಳಿಸಿತು. ಕಾಗೆ ಕೀರ್ತಿ ಇದು ನೋಡಲು ಹಾರಿಹೋಗಿ ಬೃಹತ್ ಅಗ್ನಿ ಸರ್ಪವೊಂದು ಅಲ್ಲಿ ವಾಸಿಸುತ್ತಿದ್ದುದನ್ನು ಕಂಡನು. ಅದು ಮೊದಲು ತಾನೇ ಆ ರಾಜ್ಯವನ್ನು ಆಕ್ರಮಿಸಲು ತಯಾರಿ ನಡೆಸುತ್ತಿದೆ ಎಂಬ ಮಾತು ಆತನಿಗೆ ತಿಳಿಯಿತು. ಕೀರ್ತಿ ತಕ್ಷಣವೇ ರಾಜ ಸಿಂಹರಾಜನ ಬಳಿಗೆ ಹೋಗಿ ಈ ಸುದ್ದಿ ತಿಳಿಸಿದನು. ಸಿಂಹರಾಜನು ತಕ್ಷಣವೇ ಸಭೆ ಕರೆದನು. ಧೈರ್ಯಶಾಲಿ ಹಂದಿ ಹುಚ್ಚಿ, ಚುರುಕು ನರಿನಂತು ಮತ್ತು ಬುದ್ಧಿವಂತ ಕಾಗೆ ಕೀರ್ತಿ, ಈ ಮೂವರನ್ನು ಅವರು ಗುಹೆಗೆ ಕಳುಹಿಸಿದನು. ಅವರು 3 ದಿನಗಳ ಸಾಹಸ ಪ್ರಯಾಣಕ್ಕೆ ಹೊರಟರು. ಕಾಡು, ನದಿ, ಪರ್ವತಗಳನ್ನು ದಾಟಿ ಆ ಗುಹೆಯ ಬಳಿ ತಲುಪಿದರು. ಕಾಗೆ ಕೀರ್ತಿ ತನ್ನ ಮಾತಿನ ಚಾತುರ್ಯದಿಂದ ಅಗ್ನಿ ಸರ್ಪನಿಗೆ ಶಾಂತಿಯ ಮಹತ್ವವನ್ನು ವಿವರಿಸಿದನು. ನಂತು ಸರ್ಪನಿಗೆ ಆಹಾರವಿಲ್ಲದ ಕಾರಣದಿಂದ ಕೋಪವಿದ್ದುದನ್ನು ಅರಿತು ಆತನಿಗೆ ಹೊಸ ಸ್ಥಳವೊಂದನ್ನು ತೋರಿಸಿದನು. ಕೊನೆಗೆ ಅಗ್ನಿ ಸರ್ಪನು ತನ್ನ ಕೋಪವನ್ನು ಬಿಟ್ಟು ಹೊಸ ಸ್ಥಳಕ್ಕೆ ಹೋಗಲು ಒಪ್ಪಿಕೊಂಡನು. ಸಾಹಸ ಪೂರೈಸಿ ಹಿಂದಿರುಗಿದ ಹಂದಿ, ನರಿ ಮತ್ತು ಕಾಗೆಗೆ ಸಿಂಹರಾಜನು ಅರಣ್ಯದ ವಿಜಯವೀರರು ಎಂಬ ಬಿರುದನ್ನು ನೀಡಿದನು. ಅರಣ್ಯ ಮತ್ತೆ ಶಾಂತಿಯ ತಾಣವಾಯಿತು.